ಹಾಸನದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಪಾಲಿಕೆಯ ಇಂಜಿನಿಯರ್ ಸತ್ಯನಾರಾಯಣ್ ಎಂಬವರ ಮನೆಯ ಮೇಲೆ ದಾಳಿ ಮಾಡಿದೆ. ಹಾಸನದ ರವೀಂದ್ರ ನಗರದಲ್ಲಿರುವಂತಹ ಮನೆಯ ಮೇಲೆ ರೇಡ್ ಮಾಡಿರೋದು. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಅಧಿಕಾರಿ ಹೈ ಡ್ರಾಮಾ ಮಾಡಿದ್ದಾರೆ. ಬಾಗಿಲು ತೆಗೆಯದೆ ಅಧಿಕಾರಿಗಳನ್ನ ಹೊರಗಿಟ್ಟಿದ್ದಾರೆ. ಅಧಿಕಾರಿ ಕೊನೆಗೆ ಜೀಪ್ ಮೇಲೆ ಹತ್ತಿ ಮಹಡಿಗೆ ಮೇಲೆ ಹೋಗಿದ್ದಾರೆ. ಅಧಿಕಾರಿಗಳು ಮನೆಯ ಮೇಲೆ ಹೋಗೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ. ಬಾಗಿಲು ತೆಗೆಯದೆ ಅಧಿಕಾರಿ ಮೊಂಡಾಟ ಮಾಡಿದರು. ಮನೆಯ ಮುಂದೆ ಕೂತರು. ಕೊನೆಗೆ ಅಧಿಕಾರಿಗಳು ಬಾಗಿಲು ತೆರೆಯಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರೆ ನಾನು ಮನೆ ಬಾಗಿಲು ಓಪನ್ ಮಾಡಲ್ಲ ಅಂತ. ಈ ರೀತಿ ಮಾಡಿರುವಂಥ ಅಧಿಕಾರಿಯ ಹೆಸರು ಸತ್ಯನಾರಾಯಣ್ ಅಂತ, ಇಂಜಿನಿಯರ್, ಪಾಲಿಕೆಯ ಇಂಜಿನಿಯರ್, ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್. ಕೊನೆಗೆ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ನೋಡ್ತಾ ಇದ್ದೀರಿ. ಇದು ಈ ರೀತಿ ಒದ್ದಾಡಿ ಅವರ ಮನೆಯನ್ನು ಪ್ರವೇಶ ಮಾಡಿರೋದು. ಅಲ್ಲೊಂದು ವಾಹನ ನಿಂತಿತ್ತು. ಆ ವಾಹನದ ಮೇಲೆ ಹತ್ತಿ ಆ ನಂತರ ಮೇಲಿನ ಮಹಡಿಯನ್ನು ಹತ್ತಿದ್ದಾರೆ. ಏನೇ ಮಾಡಿದ್ರು ಬಾಗಿಲು ತೆಗಿಯಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.